ನಮಸ್ಕಾರ ವೀಕ್ಷಕರೇ, ವೇದಾಂಗ ಜ್ಯೋತಿಷ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ನಾನಿವತ್ತು ವೃಶ್ಚಿಕ ರಾಶಿಯವರ ಬುಧ ವಕ್ರಗತಿ ಫಲಗಳನ್ನು ತಿಳಿಸಿಕೊಡ್ತಾ ಹೋಗುತ್ತೇನೆ. ವೃಶ್ಚಿಕ ರಾಶಿಯವರಿಗೆ ಈ ಬುಧ ಅನ್ನತಕ್ಕಂಥವನು ಲಾಭಾಧಿಪತಿ, ಹಾಗೆಯೇ ಅಷ್ಟಮಾಧಿಪತಿ. ಲಾಭಾಧಿಪತಿತ್ವ ಇರೋದರಿಂದ ನಿಮಗೆ ಒಳ್ಳೆಯ ಫಲಗಳ ಅನುಭೂತಿ ಅನ್ನತಕ್ಕಂಥದ್ದು ಬರುತ್ತೆ. ಆದರೆ ಈತ ನಿಮಗೆ ಅಷ್ಟಮ ರಾಶಿಯಾಧಿಪತಿಯೂ ಕೂಡ ಆಗಿದ್ದಾನೆ. ಹಾಗೆ ನಿಮ್ಮ ರಾಶಿಯಿಂದ ಷಷ್ಠ ರಾಶಿಯಲ್ಲಿ ಈತ ತನ್ನ ವಕ್ರಗತಿಯನ್ನು ಏಪ್ರಿಲ್ 2ರಂದು ಪ್ರಾರಂಭ ಮಾಡ್ತಾನೆ. ಹಾಗೆ ಹಿಂದಿನ ರಾಶಿಗೆ ಹೋಗಿ, ಅಂದರೆ ಮೀನ ರಾಶಿಗೆ ಹೋಗಿ ಏಪ್ರಿಲ್ 25ಕ್ಕೆ ತನ್ನ ವಕ್ರಗತಿಯನ್ನು ಆತ ಮುಗಿಸ್ತಾನೆ. ಸೊ ಈ ಒಂದು 24 ದಿನಗಳ ವಕ್ರಗತಿ ಅನ್ನತಕ್ಕಂಥದ್ದು ವೃಶ್ಚಿಕ ರಾಶಿಯವರಿಗೆ ಒಂದು ರೀತಿಯಲ್ಲಿ ಒಳ್ಳೆಯ ಫಲಗಳನ್ನು ಕೊಡುತ್ತೆ, ಒಂದು ರೀತಿಯಲ್ಲಿ ಕೆಟ್ಟ ಫಲಗಳನ್ನು ಕೂಡ ಕೊಡಲಿಕ್ಕೆ ಇದೆ. ಒಂದು ರೀತಿಯಲ್ಲಿ ಹೇಳಬೇಕು ಅಂತಂದರೆ ನಿಮಗೆ ಒಳ್ಳೆಯ ಲಾಭಗಳನ್ನತಕ್ಕಂಥದ್ದು ಆಗುತ್ತೆ. ಈತ ಮೀನರಾಶಿಯಲ್ಲಿ ಇದ್ದು ನಿಮ್ಮ ಲಾಭ ರಾಶಿಯನ್ನು ನೋಡ್ತಾ ಇರ್ತಾನೆ. ಹಾಗಾಗಿ ನಿಮಗೆ ಒಂದಷ್ಟು ಲಾಭಗಳನ್ನತಕ್ಕಂಥದ್ದು ಕೂಡ ಆಗುತ್ತೆ. ಹಾಗೆ ಅಷ್ಟಮಾಧಿಪತಿಯಾಗಿ ಷಷ್ಠ ರಾಶಿಯಲ್ಲಿ ಇದ್ದಾನೆ, ಆದ್ದರಿಂದ ನಿಮಗೆ ಒಂದಷ್ಟು ಖರ್ಚುಗಳನ್ನತಕ್ಕಂಥದ್ದನ್ನು ಕೂಡ ಕೊಡ್ತಾನೆ. ಆರೋಗ್ಯ ವಿಚಾರದಲ್ಲಿ ಒಂದಷ್ಟು ಖರ್ಚುಗಳನ್ನು ಕೊಡುತ್ತಾ ಹೋಗುತ್ತಾನೆ. ವಿಶೇಷವಾಗಿ ಮಾನಸಿಕವಾಗಿರತಕ್ಕಂತಹ ಕಿರಿಕಿರಿಗಳನ್ನು ಈತ ಈ ಒಂದು ತಿಂಗಳಿನಲ್ಲಿ ಉಂಟು ಮಾಡುತ್ತಾನೆ. ಮಾನಸಿಕವಾಗಿರತಕ್ಕಂತಹ ಕಿರಿಕಿರಿಗಳಾದವಾಗ ನಾವು ಒಂದಷ್ಟು ಬೇಡದೇ ಇರತಕ್ಕಂತಹ ಡಿಸಿಷನ್ಗಳನ್ನು ತೆಗೆದುಕೊಳ್ಳುವಂತಹ ಸಾಧ್ಯತೆಗಳು ಇರುತ್ತೆ. ಆ ತರಹದ ಒಂದು ಬ್ಯಾಡ್ ಡಿಸಿಷನ್ನಿಂದಾಗಿ ನಿಮಗೊಂದಷ್ಟು ಖರ್ಚುಗಳನ್ನತಕ್ಕಂಥದ್ದು ಬರ್ತಾ ಹೋಗುತ್ತೆ. ನಿಮಗೆ ಈ ಒಂದು ತಿಂಗಳಲ್ಲಿ ಈ ಬುಧನಿಂದಾಗಿ ಸಿಟ್ಟುಗಳನ್ನತಕ್ಕಂಥದ್ದು ಜಾಸ್ತಿಯಾಗಿ ಬರುತ್ತೆ. ಅದರಿಂದ ರಾಂಗ್ ಡಿಸಿಷನ್ಗಳನ್ನು ಮಾಡ್ತಾ ಹೋಗುತ್ತೀರಿ. ಅದರಿಂದ ನಿಮಗೆ ಮಾನಸಿಕವಾಗಿರತಕ್ಕಂತಹ ಕಿರಿಕಿರಿಯೂ ಇನ್ಕ್ರೀಸ್ ಆಗುತ್ತೆ. ಹಾಗೆ ಒಂದಷ್ಟು ಖರ್ಚುಗಳು ಕೂಡ ಆಗುತ್ತಾ ಹೋಗುತ್ತೆ. ಖರ್ಚು ಇನ್ಕ್ರೀಸ್ ಆದಾಗೆ ಅದು ಮತ್ತೆ ಮಾನಸಿಕವಾಗಿರತಕ್ಕಂತಹ ಕಿರಿಕಿರಿಗಳಿಗೆ ದಾರಿ ಮಾಡಿಕೊಡ್ತಾ ಹೋಗುತ್ತೆ. ಒಟ್ಟಾರೆ ನಿಮಗೆ ಈ ಒಂದು ತಿಂಗಳಲ್ಲಿ ಟೆನ್ಷನ್ ಅನ್ನತಕ್ಕಂಥದ್ದು ಜಾಸ್ತಿ ಇರುತ್ತೆ. ಹಾಗೆ ಬುಧನಿಗೆ ತನ್ನದೇ ಆಗಿರತಕ್ಕಂತಹ ಒಂದಷ್ಟು ಕಾರಕಗಳಿದ್ದಾವೆ. ಅವನೊಂದಷ್ಟು ಸ್ಪೆಸಿಫಿಕ್ ಆಗಿರತಕ್ಕಂತಹ ಗುಣಗಳನ್ನು ಪ್ರಚೋದನೆ ಮಾಡ್ತಾನೆ. ಕೆಲವೊಂದಷ್ಟು ವಿಷಯಗಳನ್ನು ಅದು ಪ್ರಚೋದನೆ ಮಾಡ್ತಾ ಇರ್ತಾನೆ. ಅದರಿಂದಲೂ ಸಹ ನಿಮಗೆ ಅನುಕೂಲತೆಗಳು ಅನಾನುಕೂಲತೆಗಳು ಅನ್ನತಕ್ಕಂಥದ್ದು ಈ ಒಂದು ತಿಂಗಳಿನಲ್ಲಿ ಅನುಭವಕ್ಕೆ ಬರುತ್ತೆ. ಬುಧನಿಗೆ ತನ್ನದೇ ಆಗಿರತಕ್ಕಂತಹ ಒಂದಷ್ಟು ಸ್ವತಂತ್ರವಾಗಿರತಕ್ಕಂತಹ ಕಾರಕ ಗುಣಗಳಿದ್ದಾವೆ. ಅವನು ಯಾವುದೇ ರಾಶಿಯಲ್ಲಿ ಇರಲಿ, ಅವನಿಂದ ಒಂದಷ್ಟು ಫಲಗಳನ್ನತಕ್ಕಂಥದ್ದು ಬರುತ್ತೆ. ನಿಮ್ಮ ರಾಶಿಯಿಂದ, ನಿಮ್ಮ ಲಗ್ನದಿಂದ ಅವನು ಯಾವ ಭಾವದಲ್ಲಿ ಇದ್ದಾನೆ ಅನ್ನತಕ್ಕಂಥದ್ರ ಮೇಲೆ ಆ ಒಂದು ಫಲಗಳು ನಿಮಗೆ ಒಳ್ಳೆಯದಾಗಿ ಬರಬೇಕೋ ಅಥವಾ ಕೆಟ್ಟದಾಗಿ ಬರಬೇಕೋ ಅನ್ನತಕ್ಕಂಥದ್ದು ಇರುತ್ತೆ. ಆದರೆ ಅವನಿಗೆ ಇರತಕ್ಕಂತಹ ಕಾರಕತ್ವಗಳನ್ನು ಅವನು ಕೊಟ್ಟೇ ಕೊಡ್ತಾನೆ ನಿಮಗೆ. ಅವನ ಬಲಾಬಲಗಳ ಮೇಲೆ ಅವನಿಂದ ಬರತಕ್ಕಂತಹ ಕಾರಕತ್ವದ ಫಲಗಳು ವೇರಿ ಆಗುತ್ತೆ. ಆ ಒಂದು ಪ್ರಮಾಣದಲ್ಲಿ ಒಂದಷ್ಟು ವೇರಿಯೇಷನ್ ಅನ್ನತಕ್ಕಂಥದ್ದು ಉಂಟಾಗುತ್ತೆ. ಬುಧನಿಗೆ ಮುಖ್ಯವಾಗಿ ಬರ್ತಕ್ಕಂತಹ ಕಾರಕತ್ವ ಅಂತಂದರೆ ಪಾಂಡಿತ್ಯ. ಈತ ಒಳ್ಳೆಯ ಪಂಡಿತ. ಒಂದು ವಿಷಯವನ್ನು ತುಂಬ ಆಳವಾಗಿ ಅಧ್ಯಯನ ಮಾಡಿ ಅರ್ಥೈಸಿಕೊಂಡಿರತಕ್ಕಂಥವನು. ಹಾಗಾಗಿ ಬುಧನು ಬಲಿಷ್ಠನಾಗಿದ್ದಾನೆ ನಿಮ್ಮ ಕುಂಡಲಿಯಲ್ಲಿ ಅಂತಾದರೆ ಪಾಂಡಿತ್ಯ ಅನ್ನತಕ್ಕಂಥದ್ದು ಚೆನ್ನಾಗಿ ಬರುತ್ತೆ, ವಿದ್ಯೆ ಅನ್ನತಕ್ಕಂಥದ್ದು ಚೆನ್ನಾಗಿ ಬರುತ್ತೆ. ಈ ಕಾಲೇಜ್ನಲ್ಲಿ ಹೇಳಿಕೊಡುವಂತಹ ವಿದ್ಯೆ ಅಲ್ಲ, ಅದಕ್ಕಿಂತಲೂ ಹೆಚ್ಚಿನದಾಗಿರ್ತಕ್ಕಂತಹ ವಿದ್ಯೆ ಅನ್ನತಕ್ಕಂಥದ್ದು ಬರುತ್ತೆ. ವಿದ್ಯೆ ಅಂತಂದರೆ ನಾವಿಲ್ಲಿ ಮಾರ್ಕ್ಸ್ನ ಲೆಕ್ಕದಲ್ಲಿ ಗಣನೆ ಮಾಡೋದಿಲ್ಲ. ಅದನ್ನು ಆ ಒಂದು ವಿಷಯದಲ್ಲಿ ಅವನಿಗೆ ಎಷ್ಟು ಆಳವಾದ ಜ್ಞಾನವಿದೆ ಅನ್ನತಕ್ಕಂಥದ್ದು ವಿದ್ಯೆ ಅಂತ. ಹಾಗಾಗಿ ಈ ಬುಧ ಅನ್ನತಕ್ಕಂಥವನು ಬಲಿಷ್ಠನಾಗಿ ನಿಮ್ಮ ರಾಶಿಯಿಂದ ದ್ವಿತೀಯ ರಾಶಿಯಲ್ಲೆಲ್ಲ ಇದ್ದಾನೆ ಅಂತ ಆದರೆ ನಿಮಗೆ ಒಳ್ಳೆಯ ವಿದ್ಯೆ, ಒಳ್ಳೆಯ ಜ್ಞಾನ ಅನ್ನತಕ್ಕಂಥದ್ದು ಬರುತ್ತೆ. ವಿದ್ಯೆ ಅನ್ನುವಂಥದ್ದು ಬರಬೇಕು ಅಂತಾದರೆ ಕಾಲೇಜಿಗೆ ಹೋಗಿ ಡಿಗ್ರಿ ತಗೊಂಡು PhD ಮಾಡಬೇಕು ಅಂತಿಲ್ಲ. ಆ ಒಂದು ರಂಗದಲ್ಲಿ ಕೆಲಸ ಮಾಡಿ ನಿಪುಣತೆಯನ್ನು ಸಾಧಿಸಿ ಆ ಒಂದು ವಿಷಯದ ಬಗ್ಗೆ ಜ್ಞಾನವನ್ನು ಸಂಗ್ರಹಿಸಿದರೂ ಅದೊಂದು ವಿದ್ಯೆಯಾಗಿ ನಿಮಗೆ ಬರುತ್ತೆ, ನಿಮ್ಮಲ್ಲಿ ಉಳಿಯುತ್ತೆ. ಹಾಗೆ ನಿಮ್ಮ ರಕ್ಷಣೆಯನ್ನು ಕೂಡ ಮಾಡ್ತಾ ಹೋಗುತ್ತೆ. ಹಾಗೆಯೇ ಬುಧ ಅನ್ನತಕ್ಕಂಥವನು ಒಳ್ಳೆಯ ಮಾತಿಗೂ ಕೂಡ ಕಾರಕನಾಗಿದ್ದಾನೆ. ತುಂಬ ಚೆನ್ನಾಗಿರತಕ್ಕಂತಹ ಮಾತನ್ನು ಆಡ್ತಾ ಹೋಗುತ್ತಾನೆ. ಅವನ ಮಾತುಗಳನ್ನು ಕೇಳಿದ್ರೆ ಮತ್ತೊಮ್ಮೆ ಕೇಳಬೇಕು ಅಂತ ಅನಿಸುತ್ತೆ. ಅಷ್ಟು ಚೆನ್ನಾಗಿರತಕ್ಕಂತಹ ಮಾತುಗಳನ್ನು ಆಡ್ತಾ ಹೋಗುತ್ತಾನೆ. ಗ್ರಾಂಥಿಕವಾಗಿರತಕ್ಕಂಥದ್ದಾಗಿರಬಹುದು ಅಥವಾ ಎದುರಿಗೆ ಇರತಕ್ಕಂಥವನ ಮನಸ್ಸನ್ನು ನಾಟುವಂತೆ ಆತ ಮಾತನಾಡುತ್ತಾನೆ. ಅಷ್ಟೊಂದು ಒಳ್ಳೆಯ ವಾಕ್ಚಾತುರ್ಯವನ್ನು ಈ ಬುಧ ಅನ್ನತಕ್ಕಂಥವನು ಹೊಂದಿರ್ತಾನೆ. ಬುಧನ ಬಲಿಷ್ಠತೆ ಹಾಗೆ ಬುಧನ ಅನುಕೂಲತೆ ನಿಮ್ಮ ಕುಂಡಲಿಯಲ್ಲಿ ಇದ್ದರೆ ನಿಮಗೂ ಕೂಡ ಅದೇ ರೀತಿಯಾಗಿರ್ತಕ್ಕಂತಹ ಮಾತಿನ ಚಾಕಚಕ್ಯತೆ ಅನ್ನತಕ್ಕಂಥದ್ದು ಬರುತ್ತೆ. ಹಾಗೆ ಮುಖ್ಯವಾಗಿ ಬುಧನಿಂದ ಮಾತುಲನನ್ನು ಚಿಂತಿಸುವ ಕ್ರಮ ಇದೆ. ಮಾತುಲ ಅಂತಂದರೆ ತಾಯಿಯ ಅಣ್ಣ. ಹಾಗೆಯೇ ಅಳಿಯನನ್ನು ಸಹ ಈ ಬುಧನಿಂದಲೇ ಚಿಂತನೆ ಮಾಡೋದಕ್ಕೆ ಸಾಧ್ಯ. ನಿಮ್ಮ ಕುಂಡಲಿಯಲ್ಲಿ ಇರತಕ್ಕಂತಹ ಬುಧನ ಫಲಗಳು ಕೆಲವೊಮ್ಮೆ ನಿಮಗೆ ಅನ್ವಯಕ್ಕೆ ಬಾರದೇ ಇದ್ದರೂ ನಿಮ್ಮ ಮಾವನಿಗೆ ಅನ್ವಯಕ್ಕೆ ಬರುವ ತರಹದ ಒಂದಷ್ಟು ಫಲಗಳು ಇರುತ್ತೆ. ಕೆಲವೊಂದಷ್ಟು ಕುಂಡಲಿಗಳಲ್ಲಿ ಈ ತರಹದ ಒಂದಷ್ಟು ಫಲಗಳನ್ನತಕ್ಕಂಥದ್ದು ಇರುತ್ತೆ. ನಿಮ್ಮ ಕುಂಡಲಿಯಲ್ಲಿ ಇರತಕ್ಕಂತಹ ಗ್ರಹರ
ಫಲಗಳು ನಿಮಗೆ ಅನ್ವಯಕ್ಕೆ ಸ್ವಲ್ಪ ಮಟ್ಟಿಗೆ ಬಂದು ಹೆಚ್ಚಿನದಾಗಿರ್ತಕ್ಕಂತಹ ಫಲಾನುಭವ ಅನ್ನತಕ್ಕಂಥದ್ದು ನಿಮಗೆ ಸಂಬಂಧಪಟ್ಟಿರತಕ್ಕಂಥವರಿಗೆ ಬರುವ ಸಾಧ್ಯತೆಗಳು ಕೂಡ ಇರುತ್ತೆ. ಈ ಮಾತುಲ ಮತ್ತು ಭಾಗಿನೇಯ ಅನ್ನುವಂತಹ ಫಲಗಳನ್ನು ಪ್ರಶ್ನೆಯಲ್ಲಿ ವಿಶೇಷವಾಗಿ ಅನ್ವಯಕ್ಕೆ ತೆಗೆದುಕೊಳ್ಳಲಾಗುತ್ತೆ. ಕುಂಡಲಿಯಲ್ಲಿ ವಿಶೇಷ ಅನ್ವಯ ಅನ್ನತಕ್ಕಂಥದ್ದು ಇರೋದಿಲ್ಲ ಇದರದ್ದು. ಹಾಗೆ ಬುಧ ಅನ್ನತಕ್ಕಂಥವನು ಹಾಸ್ಯಗಾರ, ಹಾಸ್ಯವನ್ನು ತನ್ನ ಮಾತಿನಲ್ಲಿ ಹೊಂದಿರತಕ್ಕಂಥವನು. ಆತ ಬೈದರೂ ಕೂಡ ಹಾಸ್ಯಮಯವಾಗಿಯೇ ಬೈತಾನೆ. ಮಾತನಾಡುವಾಗಲೂ ಕೂಡ ಕೊಂಕು ಮಾತನ್ನು ಆಡುವಂಥವನು ಈ ಬುಧ. ಈ ಬುಧನ ವಾಕ್ಚಾತುರ್ಯವನ್ನು ನೀವು ನೋಡಬೇಕು ಅಂತಾದರೆ ತೆನಾಲಿ ರಾಮಕೃಷ್ಣನ ವಾಕ್ಚಾತುರ್ಯವನ್ನು ನೋಡಿದ್ರೆ ಅರ್ಥ ಆಗತ್ತೆ. ಈ ತೆನಾಲಿ ರಾಮಕೃಷ್ಣನ ಪಾತ್ರವನ್ನು ಸಿನಿಮಾಗಳಲ್ಲಿ 2 ಜನ ಆ್ಯಕ್ಟ್ ಮಾಡಿದ್ದಾರೆ. ಒಬ್ಬರು ಅನಂತನಾಗ್ ಮತ್ತು ನರಸಿಂಹರಾಜು ಅವರು. ಅವರಿಬ್ಬರ ಆ್ಯಕ್ಟಿಂಗನ್ನು ನೀವು ನೋಡಿದ್ರೆ, ಆ 2 ಪಾತ್ರಗಳನ್ನು ನೋಡಿದ್ರೆ ನಿಮಗೇನು ಅನಿಸುತ್ತೆ? ಆ ಒಂದು ಗುಣಗಳನ್ನು ಈ ಬುಧ ಅನ್ನತಕ್ಕಂಥವನು ಹೊಂದಿರುತ್ತಾನೆ. ಈ ಅನಂತನಾಗ್ ಅವರಿಗೂ ಮತ್ತು ನರಸಿಂಹರಾಜು ಅವರಿಗೂ ಈ ಬುಧನ ಫಲಗಳನ್ನತಕ್ಕಂಥದ್ದು ಚೆನ್ನಾಗಿ ಬಂದಿರೋದಕ್ಕೆ ಸಾಧ್ಯ. ಈ ಬುಧ ಅನ್ನುವಂಥವನು ಸ್ವತಂತ್ರವಾಗಿ ಎಲ್ಲ ಫಲಗಳನ್ನು ಕೊಡೋದಿಲ್ಲ. ಅವನ ಮೇಲೆ ಬೇರೆ ಬೇರೆ ಗ್ರಹರ ದೃಷ್ಟಿಗಳಿರುತ್ತೆ, ಬೇರೆ ಬೇರೆ ಗ್ರಹರ ಕೇಂದ್ರ ಸ್ಥಿತಿ ಅನ್ನತಕ್ಕಂಥದ್ದೆಲ್ಲ ಇರುತ್ತೆ. ಹಾಗೆ ಬೇರೆ ಬೇರೆ ಗ್ರಹರ ಒಂದು ಪ್ರಭಾವ ಅನ್ನತಕ್ಕಂಥದ್ದು ಈ ಬುಧನ ಮೇಲೆ ಬರ್ತಾ ಹೋದಾಗೆ ಈ ಹಾಸ್ಯಮಯವಾಗಿರತಕ್ಕಂತಹ ಮಾತುಗಳು ವಕೀಲಿಕೆಯ ಮಾತುಗಳಾಗಿಯೂ ಕೂಡ ಪರಿವರ್ತನೆ ಆಗುತ್ತೆ. ಈ ಬುಧನಿಗೆ ರವಿಯ ಸಂಪರ್ಕ ಹಾಗೆ ಕುಜನ ಸಂಪರ್ಕ ಎಲ್ಲ ಬಂದರೆ ವಕೀಲರಾಗಿಯೂ ಕೂಡ ಆಗಬಹುದು. ರವಿಯ ಸಂಪರ್ಕ ಬಂದರೆ ವಕೀಲರಾಗುತ್ತಾರೆ. ಕುಜನ ಸಂಪರ್ಕಗಳೆಲ್ಲ ಬಂದರೆ ಡಿಪ್ಲೊಮ್ಯಾಟ್ಸ್ ಆಗುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ನಿಮ್ಮ ಕುಂಡಲಿಯಲ್ಲಿ ಬುಧನ ಸಂಪರ್ಕದಲ್ಲಿ ಯಾವ್ಯಾವ ಗ್ರಹರಿದ್ದಾರೆ, ಬುಧನ ಫಲಗಳನ್ನು ಯಾರ್ಯಾರು ಇನ್ಫ್ಲುಯೆನ್ಸ್ ಮಾಡ್ತಾ ಇದ್ದಾರೆ ಅನ್ನತಕ್ಕಂಥದ್ರ ಮೇಲೆ ನಿಮ್ಮ ಮಾತುಗಳು ಯಾವ ರಂಗದಲ್ಲಿ ಫೇಮಸ್ ಆಗುತ್ತೆ ಅನ್ನತಕ್ಕಂಥದ್ದೆಲ್ಲ ಇರುತ್ತೆ. ಕೆಲವೊಬ್ಬರು ಕಾಮಿಡಿಯನ್ ಆಗಿ ಫೇಮಸ್ ಆಗಬಹುದು, ಕೆಲವೊಬ್ಬರು ವಾಗ್ಮಿಗಳಾಗಿ ಫೇಮಸ್ ಆಗಬಹುದು, ಕೆಲವೊಬ್ಬರು ಶಾಸ್ತ್ರಕಾರರಾಗಿ ಫೇಮಸ್ ಆಗಬಹುದು, ಕೆಲವೊಬ್ಬರು ವಕೀಲರಾಗಿಯೂ ಕೂಡ ಫೇಮಸ್ ಆಗಬಹುದು, ಕೆಲವೊಬ್ಬರು ನೆಗೋಷಿಯೇಟರ್ಸ್ ಆಗಿಯೂ ಕೂಡ ಫೇಮಸ್ ಆಗಬಹುದು. ನಿಮ್ಮ ಮಾತುಗಳನ್ನು ಬಳಸಿಕೊಂಡು ನೀವು ಒಂದಷ್ಟು ಬಿಸ್ನೆಸ್ಗಳನ್ನು ಕೂಡ ಮಾಡಬಹುದು. ಈ ಸೇಲ್ಸ್ಮೆನ್ಗಳೆಲ್ಲ ಇರ್ತಾರೆ, ಅವರ ಮಾತಿನ ಚಾಕಚಕ್ಯತೆ ಅನ್ನತಕ್ಕಂಥದ್ದು ಅವರ ಜೀವನವನ್ನು ನಿರೂಪಿಸುತ್ತೆ. ಸಪೋಸ್ ನಿಮ್ಮ ಕುಂಡಲಿಯಲ್ಲಿ ಬುಧನ ಮೇಲೆ ಶುಕ್ರನ ಇನ್ಫ್ಲುಯೆನ್ಸ್ ಜಾಸ್ತಿ ಇದೆ ಅಂತಾದರೆ ಒಳ್ಳೆಯ ಸೇಲ್ಸ್ಮೆನ್ಗಳಾಗಬಹುದು, ಒಳ್ಳೆಯ ಮಾರ್ಕೆಟಿಂಗ್ ಏಜೆಂಟ್ಗಳಾಗಬಹುದು, ಅಥವಾ ಒಳ್ಳೆಯ ಮಾರ್ಕೆಟಿಂಗ್ ಸ್ಟ್ರಾಟಜಿಗಳನ್ನು ಮಾಡುವಂಥವರಾಗಬಹುದು. ಸೊ ನಿಮ್ಮ ಕುಂಡಲಿಯಲ್ಲಿ ಬುಧನ ಮೇಲೆ ಯಾರ ಇನ್ಫ್ಲುಯೆನ್ಸ್ ಜಾಸ್ತಿ ಇದೆ ಅನ್ನತಕ್ಕಂಥದ್ರ ಮೇಲೆ ಅವನಿಂದ ಬರ್ತಕ್ಕಂತಹ ಫಲಗಳು ಬೇರೆ ಬೇರೆಯ ರಂಗದಲ್ಲಿ ಬರ್ತಾ ಹೋಗುತ್ತೆ. ಹಾಗೆ ಈ ಬುಧನಿಂದ ರೋಗ ಚಿಂತನೆಯನ್ನು ಮಾಡಬೇಕು ಅಂತಾದರೆ ಈ ಬುಧ ಅನ್ನತಕ್ಕಂಥವನು ವಾತ ಪಿತ್ತ ಕಫ 3ಕ್ಕೂ ಕೂಡ ಕಾರಕನಾಗಿರ್ತಕ್ಕಂಥವನು. ಈ ವಾತ ಪಿತ್ತ ಮತ್ತು ಕಫಗಳೇನಿದ್ದಾವೆ ಈ 3ರ ವಿಕೋಪದಿಂದಲೇ ನಮಗೆ ಎಲ್ಲ ರೋಗಗಳು ಕೂಡ ಉಂಟಾಗತಕ್ಕಂಥದ್ದು. ನಮ್ಮ ಬಾಡಿಯಲ್ಲಿರತಕ್ಕಂತಹ ಪಿತ್ತ ಜಾಸ್ತಿ ಆಯಿತು ಅಂತಂದರೆ ಒಂದು ರೀತಿಯ ರೋಗ ಬರುತ್ತೆ, ವಾತ ಜಾಸ್ತಿ ಆಯಿತು ಅಂದರೆ ಒಂದು ರೀತಿಯ ರೋಗ ಬರುತ್ತೆ, ಕಫ ಜಾಸ್ತಿ ಆಯಿತು ಅಂದರೆ ಇನ್ನೊಂದು ರೀತಿಯ ರೋಗ ಅನ್ನತಕ್ಕಂಥದ್ದು ಬರುತ್ತೆ. ಹಾಗೆ ಪಿತ್ತ ವಾತ ಇದೆರಡು ಜಾಸ್ತಿ ಆಯಿತು ಅಂತಂದರೂ ಒಂದು ರೀತಿಯ ರೋಗ ಅನ್ನತಕ್ಕಂಥದ್ದು ನಮಗೆ ಉಂಟಾಗತ್ತೆ. ಹಾಗಾಗಿ ಈ 3 ಧಾತುಗಳೇನಿದ್ದಾವೆ ಇದರ ವಿಕೋಪಗಳಿಂದ ನಮಗೆ ರೋಗಗಳನ್ನತಕ್ಕಂಥದ್ದು ಉಂಟಾಗುತ್ತೆ. ಆದರೆ ಬುಧ ಅನ್ನತಕ್ಕಂಥವನು ಈ 3 ಧಾತುಗಳಿಗೂ ಕೂಡ ಕಾರಕನಾಗಿರತಕ್ಕಂಥವನು. ನಿಮ್ಮ ಕುಂಡಲಿಯಲ್ಲಿ ಈ ಬುಧ ಅನ್ನತಕ್ಕಂಥವನು ಅನಿಷ್ಟ ಸ್ಥಾನಸ್ಥನಾದರೆ ನಿಮಗೆ ಈ 3 ಧಾತುಗಳ ವಿಕೋಪದಿಂದಲೂ ಸಹ ರೋಗಗಳು ಬರುವಂತಹ ಸಾಧ್ಯತೆಗಳಿರುತ್ತೆ. ನಾನು ಆಗಲೇ ಹೇಳದ ಹಾಗೆ ಬುಧ ಒಬ್ಬರಿಂದಲೇ ನಿಮಗೆ ಫಲಗಳನ್ನತಕ್ಕಂಥದ್ದು ಬರೋದಿಲ್ಲ. ಬುಧನನ್ನು ಇನ್ಫ್ಲುಯೆನ್ಸ್ ಮಾಡುವಂತಹ ಇತರ ಗ್ರಹರು ಕೂಡ ಇರ್ತಾರೆ, ಅವರಿಂದಲೂ ಸಹ ನಿಮಗೊಂದಷ್ಟು ಫಲಗಳು ಅನುಭವಕ್ಕೆ ಬರ್ತಾ ಹೋಗುತ್ತೆ. ಹಾಗೆ ಅನುಭವಕ್ಕೆ ಬರೋದಾದರೆ ಬುಧನ ಮೇಲೆ ರವಿಯ ಒಂದು ಪ್ರಭಾವ ಜಾಸ್ತಿ ಇದೆ ಅಂತಾದರೆ ನಿಮಗೆ ಪಿತ್ತದಿಂದ ರೋಗ ಬರುತ್ತೆ. ಗುರುವಿನ ಇನ್ಫ್ಲುಯೆನ್ಸ್ ಜಾಸ್ತಿ ಇದೆ ಅಂತಾದರೆ ಕಫದಿಂದ ರೋಗ ಉಂಟಾಗುತ್ತೆ. ಹಾಗೆ ಬೇರೆ ಬೇರೆ ಗ್ರಹರ ಇನ್ಫ್ಲುಯೆನ್ಸ್ನಿಂದ ನಿಮಗೆ ಬೇರೆ ಬೇರೆ ಧಾತುಗಳಿಂದ ರೋಗಗಳ ಸಂಭವ ಅನ್ನತಕ್ಕಂಥದ್ದು ಇರುತ್ತೆ. ಮುಖ್ಯವಾಗಿ ಬುಧನಿಂದ ನಾವು ಲಿವರನ್ನು ಚಿಂತನೆ ಮಾಡ್ತೇವೆ. ಬುಧನ ಅನಿಷ್ಟ ಸ್ಥಿತಿ ಅನ್ನತಕ್ಕಂಥದ್ದು ಲಿವರಿಗೆ ಸಂಬಂಧಪಟ್ಟಿರತಕ್ಕಂತಹ ಕಾಯಿಲೆಗಳನ್ನು ಇಂಡಿಕೇಟ್ ಮಾಡುತ್ತೆ ಮತ್ತು ಬ್ರೇನಿಗೆ ಸಂಬಂಧಪಟ್ಟಿರತಕ್ಕಂತಹ ಕಾಯಿಲೆಗಳನ್ನು ಇಂಡಿಕೇಟ್ ಮಾಡುತ್ತೆ. ಹಾಗಾಗಿ ನಿಮ್ಮ ಕುಂಡಲಿಯಲ್ಲಿ ಬುಧನ ಪರಿಸ್ಥಿತಿ ಹೇಗಿದೆ, ಆತನ ಮೇಲೆ ಯಾವ್ಯಾವ ಗ್ರಹರ ಪ್ರಭಾವಗಳನ್ನತಕ್ಕಂಥದ್ದು ಇದೆ, ಹಾಗೆಯೇ ಅವನ ಬಲಾಬಲಗಳು ಯಾವ ರೀತಿಯಲ್ಲಿ ಇದೆ ಅನ್ನತಕ್ಕಂಥದ್ರ ಮೇಲೆ ಬುಧನಿಂದ ನಿಮಗೆ ಒಂದು ಫಲ ಅನ್ನತಕ್ಕಂಥದ್ದು ನಿರ್ಧಾರ ಆಗುತ್ತೆ. ಆ ಫಲ ಅನ್ನತಕ್ಕಂಥದ್ದು ಬರಬೇಕು ಅಂತಾದರೆ ನಿಮಗೆ ಬುಧ ದಶ ಮತ್ತು ಬುಧ ಭುಕ್ತಿಗಳನ್ನತಕ್ಕಂಥದ್ದು ಇರಬೇಕಾಗತ್ತೆ. ಸೊ ಆ ದಶಾಭುಕ್ತಿಗಳು ಯಾವಾಗ ಬರುತ್ತೆ, ಆ ಬುಧನಿಗೆ ಎಷ್ಟು ಬಲ ಇದೆ,
ಅವನ ಮೇಲೆ ಯಾವ್ಯಾವ ಗ್ರಹರ ಇನ್ಫ್ಲೂಯೆನ್ಸ್ ಆಗ್ತಾ ಇದೆ ಅದನ್ನೆಲ್ಲವನ್ನು ನಿಮ್ಮ ಮೂಲ ಜಾತಕವನ್ನು ನೋಡಿಯೇ ನಾವು ಹೇಳಬೇಕಾಗುತ್ತೆ. ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಪಿಕ್ಚರನ್ನು ಕೊಟ್ಟಿದ್ದೇನೆ, ಒಂದು ಅಂದಾಜು ಹೀಗಿರ್ತಾನೆ ಈ ಬುಧ ಅನ್ನತಕ್ಕಂಥವನು ಅನ್ನುವಂಥದ್ದನ್ನು. ಸೊ ಈ ಬುಧನ ಪರಿಣಾಮದಿಂದ ಬೇರೆ ಬೇರೆ ರೀತಿಯಾಗಿರ್ತಕ್ಕಂತಹ ಫಲಗಳು ಬೇರೆ ಬೇರೆಯ ಕಾಲದಲ್ಲಿ ನಿಮಗೆ ಅನುಭವಕ್ಕೆ ಬರುತ್ತಾ ಹೋಗುತ್ತೆ. ಅದನ್ನು ನಿಮ್ಮ ಮೂಲ ಜಾತಕವನ್ನು ನೋಡಿಯೇ ನಾವು ಹೇಳಬೇಕಾಗತ್ತೆ. ಹಾಗಾಗಿ ಮೂಲ ಜಾತಕದ ವಿಶ್ಲೇಷಣೆ ಮಾಡಿಸುವಂತಹದ್ದು ಒಳ್ಳೆಯದು. ನಿಮಗೇನಾದರೂ ನಾನು ಹೇಳಿರ್ತಕ್ಕಂತಹ ವಿಚಾರಗಳಲ್ಲಿ ಸಂಶಯಗಳಿದ್ದಾವೆ ಅಥವಾ ಕನ್ಸಲ್ಟೇಷನ್ ಬೇಕಾಗಿದೆ ಅಂತ ಆದರೆ ಕೆಳಗಡೆ ನಮ್ಮ ನಂಬರ್ ಬರ್ತಾ ಇರುತ್ತೆ, ಅಲ್ಲಿ ನಿಮ್ಮ ಸಂಶಯಗಳನ್ನು ಕೇಳ್ಕೊಳ್ಳಬಹುದು. ಹಾಗೆ ನಿಮಗೆ ಇರತಕ್ಕಂತಹ ಸಮಸ್ಯೆಗಳ ಕಾರಣವನ್ನು ಕೂಡ ಜಾತಕದ ಮುಖಾಂತರವಾಗಿ ತಿಳ್ಕೊಳ್ಳಬಹುದು ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ವಿಚಾರಗಳ ಜೊತೆಗೆ ಮತ್ತೆ ಸಿಗುತ್ತೇನೆ. ಧನ್ಯವಾದಗಳು.